ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆದೇಶವನ್ನು ಈಗ ಕಾಯ್ದಿರಿಸಿದೆ ಧಾರವಾಡ ಹೈಕೋರ್ಟ್. ಮೂಡ ಸಿಬಿಐ ತನಿಖೆ ಕೋರಿ ಅರ್ಜಿಯ ವಿಚಾರಣೆ ಆಯಿತು. ಸಿಬಿಐ ತನಿಖೆ ಕೋರಿ ಸ್ನೇಹಮಯಿ ಕೃಷ್ಣ ಅವರಿಂದ ಅರ್ಜಿ ಹಾಕಲಾಗಿತ್ತು. ವಾದ ಪ್ರತಿವಾದವನ್ನು ಆಲಿಸಿರುವಂಥ ಹೈಕೋರ್ಟ್ ಆದೇಶವನ್ನು ಈಗ ಕಾಯ್ದಿರಿಸಿದೆ. ಆದೇಶವನ್ನು ಕಾಯ್ದಿರಿಸಿರುವಂಥದ್ದು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕಪೀಠ. ಈಗ ಆದೇಶ ಬರಬೇಕು, ವಾದ ಪ್ರತಿವಾದ ಆಗಿದೆ. ಆದೇಶ ಬರಬೇಕಾಗಿತ್ತು, ಆದೇಶವನ್ನು ಕಾಯ್ದಿರಿಸಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ಪ್ರಕರಣ ಇದು. ಆದೇಶವನ್ನು ಧಾರವಾಡದ ಹೈಕೋರ್ಟ್ ಕಾಯ್ದಿರಿಸಿರುವಂಥದ್ದು. ಇವತ್ತು ಏನಾದರೂ ಒಂದು ರಿಸಲ್ಟ್ ಬರಬಹುದು ಅನ್ನೋದು ಇತ್ತು, ಆದರೆ ಆದೇಶವನ್ನು ಕಾಯ್ದಿರಿಸಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಈ ಮೂಡ ನಿವೇಶನ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈಗ ವಾದ ಪ್ರತಿವಾದ ಆಯಿತು, ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಯಾವಾಗ ಆದೇಶ ಬರಬಹುದು, ಜೊತೆಗೆ ಇವತ್ತೇನೆಲ್ಲ ಆಯಿತು, ಯಾವ ರೀತಿಯಾಗಿ ವಾದ ಪ್ರತಿವಾದ ಆಯಿತು ಅಂತ? ಎಸ್ ಹೇಮಂತ್, ಮೂಡ ಹಗರಣ ತನಿಖೆಯನ್ನ ಸಿಬಿಐಗೆ ವಹಿಸಲು ಇವತ್ತು ಮನವಿಯನ್ನ ಕೂಡ ದೂರುದಾರ ಪರ ವಕೀಲರು ಕೂಡ ಮಾಡಿರುವಂತದ್ದು. ಇಲ್ಲಿ ವಾದ ಪ್ರತಿವಾದ ಕೂಡ ನಡೆದಿರುವಂತದ್ದು. ಫೈನಲಿ ವಾದ ಪ್ರತಿವಾದಗಳನ್ನ ಆಲಿಸಿದಂತಹ ಹೈಕೋರ್ಟ್ ನ ಏಕಸದಸ್ಯ ಪೀಠ ತೀರ್ಪನ್ನ ಕಾಯ್ದಿರಿಸಿರುವಂತದ್ದು. ಅಂದ್ರೆ ಮೂಡ ಹಗರಣದ ತನಿಖೆಯನ್ನ ಸಿಬಿಐಗೆ ಕೊಡ್ಲೇಬೇಕಂತ ಸ್ನೇಹಮಯಿ ಪರ ವಕೀಲರು ಮನಿಂದರ್ ಸಿಂಗ್ ಒಂದು ಬಲವಾದ ವಾದವನ್ನ ಕೂಡ ಮಂಡನೆ ಮಾಡಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯ ವಾದ ಮಂಡನೆ ಪರಿಗಣಿಸುವ ಅಗತ್ಯವಿಲ್ಲ, ಶಂಕಿತ ಆರೋಪಿ ತನಿಖಾ ತಂಡವನ್ನು ಆಯ್ಕೆ ಮಾಡಬಾರ್ದು, ಹಾಗೇನೆ ಸುಪ್ರೀಂ ಕೋರ್ಟ್ ನ ಕೆಲವೊಂದು ತೀರ್ಪುಗಳನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಅವರ ವಾದವಾಗಿತ್ತು. ಅಷ್ಟು ಮಾತ್ರವಲ್ಲದೆ ಕೋರ್ಟ್ಗೆ ಸಮಾಧಾನವೆನಿಸುವಂತೆ ಸ್ವತಂತ್ರ ತನಿಖಾ ತಂಡಕ್ಕೆ ತನಿಖೆಯ ಹೊಣೆಯನ್ನ ವಹಿಸಬೇಕು, ಆದ್ರೆ ತನಿಖೆ ಯಾರು ನಡೆಸಬೇಕೆಂದು ಆರೋಪಿಯನ್ನ ಕೇಳುವ ಅಗತ್ಯ ಇಲ್ಲ ಎಂದು ಮನಿಂದರ್ ಸಿಂಗ್ ವಾದ ಮಾಡಿದ್ರು. ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಕೇಳುವ ಅಗತ್ಯವಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಪ್ರಬಲವಾಗಿ ಮಂಡಿಸಿರುವಂತದ್ದು. ಮತ್ತೊಂದ್ ಕಡೆ ಇಲ್ಲಿ ಕೌಂಟರ್ ಆಗಿ ಸಿದ್ದರಾಮಯ್ಯ ಪರ ವಕೀಲರು ಹಾಗೇನೆ ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಕೆಲವೊಂದು ವಿಚಾರಗಳನ್ನು ಕೂಡ ಮುಂದಿಟ್ಟಿರುವಂತದ್ದು. ಅಂದ್ರೆ ಏನಂದ್ರೆ ಸಿಬಿಐ ಏನಿದೆ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂತದ್ದು. ಈಗ ಏನು ದೂರುದಾರ ರಾಜ್ಯ ಸರ್ಕಾರದ ಅಧೀನದಲ್ಲಿ ಲೋಕಾಯುಕ್ತ ಇದೆ ಅಂತ ಹೇಗೆ ಹೇಳ್ತಾ ಇದ್ದಾರ, ಅದೇ ರೀತಿ ಸಿಬಿಐ ಕೂಡ ಸ್ವತಂತ್ರ ತನಿಖಾ ಸಂಸ್ಥೆ ಎನ್ನಲಾಗುವುದಿಲ್ಲ, ಲೋಕಾಯುಕ್ತ ಕೂಡ ಸಂಸ್ಥೆ ಕಲಂಕಿತ ಎಂದು ಎನ್ನಲಾಗುವುದಿಲ್ಲ. ಲೋಕಾಯುಕ್ತ ಸಂಸ್ಥೆ ನಿಗಾ ಇರೋದ್ರಿಂದ ತನಿಖೆ ಸ್ವತಂತ್ರವಾಗಿರುತ್ತೆ. ಸ್ಪಷ್ಟವಾದ ತನಿಖೆಯನ್ನ ಕೂಡ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ವರದಿಯನ್ನ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನವನ್ನ ವ್ಯಕ್ತಪಡಿಸುವಂತಿಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನ ಕೂಡ ಅಂದ್ರೆ ಕಪಿಲ್ ಸಿಬಲ್ ಅವರೊಂದು ವಾದವನ್ನ ಮಂಡನೆ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹೇಮಕುಮಾರ್, ಇದೇ ಸಂದರ್ಭದಲ್ಲಿ ಏನು ಭೂಮಾಲೀಕ ದೇವರಾಜ್ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ದಾರೆ. ಯಾಕಂದ್ರೆ ದೇವರಾಜ್ ಈ ಸಂದರ್ಭದಲ್ಲಿ ಅಂದ್ರೆ ಈ ಹಿಂದೆ ಅವರು ಮೂಡ ನಿವೇಶನನ್ನ ಹಂಚಿಕೆ ಮಾಡಿದ್ರು, ಅಂದ್ರೆ ಅದನ್ನ ಮಾರಾಟ ಮಾಡಿದ್ರು, ಆದ್ರೆ ಇದ್ರಲ್ಲಿ ಅವರ ಪಾಲು ಏನು ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಕೀಲರು ಕೂಡ ವಾದವನ್ನ ಮಾಡಿರುವಂತದ್ದು. ಯಾಕಂದ್ರೆ ದೇವರಾಜ್ ಪರ ದುಷ್ಯಂತ್ ದವೆ ವಾದ ಮಾಡುವ ಸಂದರ್ಭದಲ್ಲಿ ದೇವರಾಜ್ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಪ್ರಕರಣ ಇಲ್ಲ, ಹೀಗಾಗಿ ಸಿಬಿಐ ತನಿಖೆ ನಡೆಸುವ ಅಗತ್ಯ ಇಲ್ಲ. ಅಂದ್ರೆ ಒಟ್ಟಾರೆ ರಾಜ್ಯ ಸರ್ಕಾರ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಪರ ಆಗಿರ್ಬೋದು, ಹಾಗೇನೆ ಭೂಮಾಲೀಕ ದೇವರಾಜ್ ಪರ ವಕೀಲರು ಕೂಡ ವಾದ ಮಾಡುವ ಸಂದರ್ಭದಲ್ಲಿ ಸಿಬಿಐ ಕೊಡುವ ಅಗತ್ಯ ಇಲ್ಲ. ಯಾಕೆ ಸಿಬಿಐಗೆ ಕೊಡಬಾರ್ದು, ಯಾಕೆ ಲೋಕಾಯುಕ್ತನೇ ತನಿಖೆ ನಡೆಸಿ ಯಾವ ರೀತಿಯಾದಂತಹ ತನಿಖೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಾದ ಮಾಡಿರುವಂತದ್ದು. ಆದ್ರೆ ಸದ್ಯ ಹೈಕೋರ್ಟ್ ಒಂದು ಮಾತನ್ನು ಹೇಳುತ್ತೆ, ಅಂದ್ರೆ ಈಗ ವಾದ ಪ್ರತಿವಾದವನ್ನ ಆಲಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಆದೇಶವನ್ನ ನೀಡ್ತೇನೆ. ಅಷ್ಟು ಮಾತ್ರವಲ್ಲದೆ ಪ್ರಮುಖವಾಗಿ ಇವತ್ತು ಲೋಕಾಯುಕ್ತ ತನಿಖಾಧಿಕಾರಿಗಳು ಇಲ್ಲಿವರೆಗೆ ನಡೆಸಿರುವಂತಹ ತನಿಖಾ ವರದಿಯನ್ನ ನೋಡಿದ ಬಳಿಕ ಇದನ್ನ ಸಿಬಿಐಗೆ ಕೊಡ್ಬೇಕಾ ಅಥವಾ ಯಾವ ರೀತಿಯಾದಂತಹ ಆದೇಶವನ್ನ ಕೊಡ್ಬೇಕಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಸುವುದಾಗಿ ವಿಚಾರಣೆಯನ್ನ ಕೂಡ ಮುಂದೂಡಿರುವಂತದ್ದು. ಎಲ್ಲೋ ಒಂದು ಕಡೆ ಲೋಕಾಯುಕ್ತ ತನಿಖಾಧಿಕಾರಿಗಳು ಕೊಟ್ಟಿರುವಂತಹ ಅಂದ್ರೆ ಇವತ್ತು ಮುಚ್ಚಿದ ಲಕೋಟೆಯಲ್ಲಿ ಏನು ತನಿಖಾ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಒಂದು ವೇಳೆ ಅದರಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚೀಟ್ ಅಂತ ಕೊಟ್ಟಿದ್ರೆ ಸಿಬಿಐ ವಹಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಅಥವಾ ಈ ಪ್ರಕರಣದಲ್ಲಿ ಯಾವ ರೀತಿ ತನಿಖೆಯನ್ನ ನಡೆಸಿದ್ದಾರೆ, ಹಾಗೇನೆ ಯಾರೆಲ್ಲ ತನಿಖಾ ಅಧಿಕಾರಿಗಳು ಏನಾದ್ರೂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಇತರ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದಿದ್ದಾರಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಗೊತ್ತಾಗುತ್ತೆ. ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಲೋಕಾಯುಕ್ತ ವರದಿಯ ಆಧಾರದ ಮೇರೆಗೆ ಸಿಬಿಐ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ನ್ಯಾಯಾಧೀಶರು ನಿರ್ಧಾರ ಮಾಡ್ತಾರೆ, ಅಥವಾ ಇನ್ನೊಂದು ಪ್ರತ್ಯೇಕವಾದಂತಹ ನಿವೃತ್ತ ನ್ಯಾಯಮೂರ್ತಿಗಳ ತಂಡ ಕೂಡ ರಚನೆ ಮಾಡಬಹುದು, ಅದು ನ್ಯಾಯಾಧೀಶರಿಗೆ ಬಿಟ್ಟಂತದ್ದು. ಹೇಮಂತ್, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.